ಸೊ ಇವತ್ತು ನಾವು ಪ್ಲಾನ್ ಮಾಡಿದ್ವಿ ಕಾರ್ಕಳಕ್ಕೆ ಹೋಗೋದಂತ ಅಲ್ಲೊಂದು ಫಾಲ್ಸ್ ಇತ್ತಂತೆ. ನಾವೀಗ ಅಲ್ಲಿಗೆ ಬಂದಿದ್ದು ಅದು ಟ್ರೈ ಮಾಡೋಕೆ. ಇಷ್ಟೊತ್ತವರೆಗೆ ನಾನು ಮಿಲ್ಕ್ ಮ್ಯಾಗಿ ಇದೀನಿಲ್ಲ, ಮಿಲ್ಕ್ ಎಗ್ ಮ್ಯಾಗಿ ಅಂತ ಬೇರೆ ಬೇರೆ ನಮೂನಿ ಇತ್ತಂಬ್ರಿ ಇಲ್ಲ. ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಂತ ಸ್ಪೆಷಲ್ ಅಂದರೆ ಸ್ಪೆಷಲ್ ಎಂತ ಇಲ್ಲ, ಇವತ್ತೊಂದು ಮಧ್ಯಾಹ್ನಕ್ಕೆ ನಾವು ಒಂಚೂರು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹೆರ್ಗೆ ಹಾಕೋಕೆ ಪ್ಲ್ಯಾನ್ ಮಾಡಿತ್ತು. ಯಾವುದೋ ಒಂದು ಫಾಲ್ಸ್ ಇತ್ತಂಬ್ರಿ ಕಾರ್ಕಳದಂಗೆ, ಅದನ್ನ ಒಂದು ವಿಸಿಟ್ ಕೊಟ್ಬಪ್ಪ ಅಂತ ಎಣಿಸ್ತು. ಅದು ಹೇಳ್ತೆ ನಮ್ಮ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಬ್ರೇಕ್ಫಾಸ್ಟಿಗೆ ಇವತ್ತು ಎಂತ ಇದ್ದಿತ್ತಂದರೆ ಟೊಮೆಟೊ ರೈಸ್ ಮಾಡಿದ್ದೀರಮ್ಮ. ಅದು ನಾನು ವೀಡಿಯೋ ಮಾಡೋಕ್ಕೂ ಮರ್ತೋದು, ಯಾಕಂದರೆ ಬೆಳಿಗ್ಗೆ ಎದ್ದು ಒಂದು ಮೀಟಿಂಗ್ ಇದ್ದಿದ್ದು ಮರೆ, ಅದನ್ನೇ ಅಟೆಂಡ್ ಮಾಡೋಕ್ಕೆ ಸರಿ ಆಯ್ತು. ಹಾಂ, ಸೊ ಅದು ಹೇಳ್ತಾ ನಾವಿಬ್ಬರು ಈಗ ಒಂಚೂರು ರೆಸ್ಟ್ ಮಾಡುತ್ತೆ, ಯಾಕಂದರೆ ಗಂಟೆ ಈಗ ಆಲ್ಮೋಸ್ಟ್ ಒಂದಾಯ್ತು. ರೆಸ್ಟ್ ಮಾಡಿ ಆದಮೇಲೆ ಮತ್ತೆ ನಾವು ವಾಪಸ್ ರಿಟರ್ನ್ ಬರ್ತದೆ ಊಟ ಮಾಡೋಕೆ. ಸೊ ಈಗ ಗಂಟೆ 2:15 ಬಂತು. 2:15 ನಾವು ಊಟಕ್ಕೆ ಬಂದಿದ್ದಾಗ ಊಟಕ್ಕೆ ಎಂತ ಇತ್ತಂದರೆ ಟೊಮೆಟೊ ಸಾರು ಮತ್ತು ಅನ್ನ. ಅಮ್ಮಂದಿದ್ದು ಫೇವ್ರೇಟ್, ನಂದು ಫೇವ್ರೇಟ್. ಅಮ್ಮ ಒಳ್ಳೆ ಬಾರಿ ಲೈಕ್ ಮಾಡ್ತಾರೆ. ಮತ್ತು ಅದರೊಟ್ಟಿಗೆ ಒಂದು ಚಟ್ನಿ ಮಾಡಿರೋದು, ಯಾವುದು ಚಕ್ತೆ ಸೊಪ್ಪು ಅಂಬ್ರದು ಎಂತಂತ ನಂಗೂ ಗೊತ್ತಿಲ್ಲ, ಬಟ್ ಅದು ಮನೆ ಒಳಗೆಲ್ಲೋ ಇತ್ತವ್ರು ಅದ್ರಂಗೆ ಮಾಡಿರು. ಮತ್ತು ಅದು ಹೇಳ್ತಾ ಅದರೊಟ್ಟಿಗೆ ನಮ್ದು ಸಂಡಿಗೆ ಗೋಳು ಇತ್ತು, ಮತ್ತು ಇಲ್ಕಣಿ ಇದೆ ಟೊಮೆಟೊ ಸಾರು, ಮತ್ತು ಇದು ಯಾವುದೋ ಒಂದು ಚಟ್ನಿ ಮಾಡಿರಿ. ಸೊ ನಾನು ಕಾರ್ಕಳಕ್ಕೆ ಸೊ ಇವತ್ತು ನಾನು ನಿಮ್ಗೆ ಹೇಳಿ ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ವಿ ಕಾರ್ಕಳಕ್ಕೆ ಹೋಗೋದಂತ, ಅಲ್ಲೊಂದು ಫಾಲ್ಸ್ ಇತ್ತಂತೆ. ಸೊ ಅಮ್ಮ ನಾನು ಇವತ್ತು ಕಾರ್ಕಳಕ್ಕೆ ಹೋಗ್ಬೇಕಂತ ಹೇಳ್ತಿದ್ದೆ ಅಲ್ಲ, ಒಂದು ಫಾಲ್ಸ್ ಇತ್ತು ನಮ್ಮಲ್ಲಿ, ಅದು ಪ್ಲ್ಯಾನ್ ಕ್ಯಾನ್ಸಲ್. ನನ್ನ ಫ್ರೆಂಡ್ ಅವನಿಗೆ ಹುಷಾರಿಲ್ಲ, ಅವನಿಗೆ ಒಂಚೂರು ನಿನ್ನೆ ಒಂಚೂರು ಅವನಿಗೆ ಜ್ವರ ಬಂದಾಗಿತ್ತು, ಇವತ್ತು ಒಂಚೂರು ಜಾಸ್ತಿ ಜ್ವರ ಬಂದಾಗಿತ್ತು ಅವರು. ಸೊ ಅದಕ್ಕೆ ಪ್ಲ್ಯಾನ್ ಕ್ಯಾನ್ಸಲ್ ಇವತ್ತು. ಸೊ ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಆಪಕ್ಕೋ. ಇವತ್ತು ಬೇರೆ ಅಂತಾರೆ, ನಾವು ಹೆರ್ಗೆ ಅಂತಾರೆ ಹೋಯ್ ಅಂತಾರೆ ಮಾಡುವ. ಇವತ್ತು ಮಂಡೇ ಅಲ್ಲ, ಮಂಡೇ ಮೋಟಿವೇಶನಿಗೆ ಎಂತಾರು ಒಂದು ಸ್ಪೆಷಲ್ ಮಾಡುವ ಇವತ್ತು. ಸೊ ಗಂಟೆಗೆ 5:15 ಆಯ್ತಕ್ಕ. 5:15 ನಾನು ಒಂಚೂರು ಹೆರ್ಗೆ ಬಂದು ಕಾಣ್ತಿದ್ದೆ, ಫುಲ್ ಮೋಡ ಇವತ್ತು ತುಂಬ ಜೋರು ಮಳೆ ಬಪ್ಪು ಚಾನ್ಸಸ್. ಸೊ ಇವತ್ತಿನ ಪ್ಲಾನ್ ಹಂಗೆ ಸ್ಟಾರ್ಟಿಂಗ್ಗೆ ನಾವೀಗ ಒಂಚೂರು ಲೇಟ್ ವ್ಲಾಗಿಂಗ್ ಇವತ್ತು ನಮ್ದು, ಯಾಕಂದ್ರೆ ಆಫೀಸ್ ಕೆಲಸ 5 ಗಂಟೆವರೆಗೆ, ಅದಾದ್ಮೇಲೆ ವ್ಲಾಗಿಂಗ್ ಸ್ಟಾರ್ಟ್. ಕಾರ್ ವಾಶ್ ಅಂತ ಹೇಳಿ ಆಯ್ತಲ್ಲ, ಒಂದು ಕಾರ್ ವಾಶಿಗೆ ಕೊಟ್ಟು ಅದಾದ್ಮೇಲೆ ಎಂತೆಲ್ಲ ಪ್ರೋಗ್ರಾಮ್ ಇತ್ತು ಕಾಂಬಗಡಿ. ಸೊ ನಾನಂತೂ ರೆಡಿ ಆದಿದ್ದೆ ಹೆರ್ಗಾಬುಗೆ. ನಮ್ಮ ಹೆಂಡತಿಯವ್ರು ಎಂತ ಮಾಡ್ತಾ ಇದ್ರು ಅಂತ ಕಾಂಬ ಬಪ್ಪತ್ತಿಗೆ ಈಗ ಅವ್ರದ್ದು ಫುಲ್ ಪ್ಯಾಕಿಂಗ್ ಆಗ್ತಿತ್ತು. ಇದು ಯಾವುದಕ್ಕೆ ಪ್ಯಾಕಿಂಗ್ ಗೊತ್ತಾ, ನಾವೇನು ಸ್ವಲ್ಪ ಟೈಮ್ ಹಂಗೆ ಮೋಸ್ಟ್ಲಿ ಇನ್ನೊಂದು 2-3 ದಿನದಂಗೆ, 3 ದಿನ ಇಟ್ಕೊಂಡು 3 ದಿನದಂಗೆ ನಾವು ಬೆಂಗಳೂರಿಗೆ ಹೋಗ್ತೈತೆ, ವಾಪಸ್ ಶಿಫ್ಟ್ ಆಗ್ತೈತೆ. ಯಾಕಂದರೆ ಈಗ ವರ್ಕ್ ಫ್ರಮ್ ಹೋಮ್ ಎಲ್ಲ ಕ್ಯಾನ್ಸಲ್ ಆಯ್ತು, ಅವ್ರಿಗೆ ವಾಪಸ್ ಆಫೀಸಿಗೆ ಕರ್ತೀರಿ, ಅದ್ರ ಬಗ್ಗೆ ಕಡಿಮೆ ಮಾತಾಡುವ. ಸೊ ಕಣಿ ನಮ್ದೆಂತ ಇಲ್ಲ, ಇವ್ರಿಗೆ ಇಷ್ಟೆಲ್ಲ ಬಟ್ಟೆ ಎಲ್ಲ ಇತ್ತು ಕಣಿ, ಅದೆಲ್ಲ ಪ್ಯಾಕ್ ಮಾಡಿ ಹಾಕೋಗಿತ್ತು, ಇಷ್ಟೆಲ್ಲ ಇತ್ತು ಬಟ್ಟೆ ಸಾಗರ ಇವ್ರದ್ದು. ಬಟ್ ನಮ್ದು ಹಂಗಲ್ಲ, ನಮ್ದು ಕೆಲವು ಅಂಗಿ ಮಾತ್ರ ಇರ್ಬೋದು, ಸ್ವಲ್ಪ ಅಂಗಿ ಬಟ್ಟೆ ಎಲ್ಲ ಇಟ್ಕೊಂಡು ಹಾಕ್ಬೋದು ನಾವು ಅಷ್ಟೇ, ಅಲ್ಲಿ ಬೇಕಾದ್ರೆ ಮತ್ತೆ ಅಂತಂದು ಕಾಂಬ ಕಡೆಗೆ. ಬಟ್ ಸದ್ಯಕ್ಕೆ ಯಾವುದೆಲ್ಲ ಬೇಕಾದೆಲ್ಲ ನಾನು ಪ್ಯಾಕ್ ಮಾಡೋಕೆ ನಂಗೆ ಒಂದಿನ ಸಾಕು, ಒಂದಿನೂ ಬೇಡ ನಂಗೆ. ಸೊ ಅದೇ ನಂಗೆ ಒಂದು 2-3 ಗಂಟೆ ಸಾಕು ನಾನು ಪ್ಯಾಕ್ ಮಾಡೋಕೆ. ಅದಕ್ಕೆ ಬಾಯ್ಸ್ ಇದಂಗೆ ಅಲ್ಲ. ಸೊ ನಾವೀಗ ಕಾರ್ ವಾಶಿಗೆ ಕೊಡೋಕೆ ಹೋಯ್ಕಂತ ಎಣ್ಸದ್ದು. ಎಂತ ಆಯ್ತಂದ್ರೆ ಅವ್ರು ಬ್ಯುಸಿ ಇದ್ರು, ಮತ್ತು ಮಳೆ ಕೂಡ ಬರ್ತೈತೆ. ಈಗ ತಗೊಂಡ್ರು ಕಾರ್ ವಾಪಸ್ ಗಲೀಜತ್ತು ಈಗ. ಅದಕ್ಕೆ ನನ್ನ ಫ್ರೆಂಡ್ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ತೈತ. ಸೊ ಅವನ ಬಿಡೋಕಂತ ನಾವು ಮಣಿಪಾಲ್ಗೆ ಹೋಗ್ತೈತೆ, ಅವ್ನ ಬಸ್ ಅಲ್ಲಿಂದ ಸಿಕ್ಕೋದು ಅವನಿಗೆ. ಅದು ಹೇಳ್ತಾ ಈಗ ನಾವು ಹೊರಡ್ತಾ ಇತ್ತು. ಹಾಂ ಅವ್ರಿಗೆ ಅವರು ರೆಡಿ ಆಯ್ತು. ಸೊ ನಾವು ಕೂಡ ಈಗ ರೆಡಿ ಆಯ್ತು. ಕಾರ್ನ ಒಂದು ರಿವರ್ಸ್ ತೆಗೆದು, ಮಳೆ ಸ್ಟಾರ್ಟ್ ಆಯ್ತು, ಒಳ್ಳೇದಾಯ್ತು. ಕಾರ್ ವಾಶಿಗೆ ಕೊಡ್ತಿದ್ದು ಇಲ್ಲಿ ಈಗ ಪುನಃ ನಮಗೆ ಈ ಮಳೆ ಹಂಗೆ ಇತ್ತು ಗಾಡಿ, ವಾಪಸ್ ಕೆಸರು ಹತ್ತಿದ್ದು ಗಾಡಿ. ಸೊ ಅದು ಹೇಳ್ತಾ ನಾವು ಮಣಿಪಾಲ್ಗೆ ಹೊರಡುವ. ಒಂದು ನನ್ನ ಫ್ರೆಂಡಿದ್ದು ಬಸ್ ಇತ್ತು ಕಣಿ, ಅದು 10 ಗಂಟೆಗೆ ಟೈಮ್ ಇತ್ತು ತುಂಬ. ಈಗ ಗಂಟೆ 6:30 ಆದಷ್ಟೇ. ಅಷ್ಟರೊಳಗೆ ನಾವು ಒಂಚೂರು ಹೋಗಿ ಮಣಿಪಾಲ್ ಪೇಟೆಲ್ಲ ಒಂಚೂರು ತಿರುಗಿವಪ್ಪ, ತುಂಬ ಟೈಮ್ ಆಯ್ತು ತಿರುಗಿದೆ. ಸೊ ಫೈನಲಿ ಇವರು ಬಂದರು ಈಗ ಗೇಟೆಲ್ಲ ಹಾಕಿ. ಅದು ಹೇಳ್ತಾ ಈಗ ನಾವು ಎಲ್ಲಿಗೆ ಹೊರಟಿದ್ದು, ಮಣಿಪಾಲ್ ಹೇಳಿ ಆಯ್ತು. ನಾವೀಗ ಮಣಿಪಾಲಿಗೆ ಹೋಗ್ತೇವೆ. ಸೊ ಈಗ ನಾವು ಮಣಿಪಾಲಕ್ಕೆ ಬಂದ್ರ ಮೇಲೆ ಇತ್ತಲ್ಲ, ಇಲ್ಲೊಂದು ಮಿಲ್ಕ್ ಮ್ಯಾಗಿ ಏರಿಯಾ ಇತ್ತಕ್ಕ. ಇದು ಎಲ್ಲ ಅಂದ್ರೆ ನಮ್ಮ ತಿವಾರಿ ಚಾಟ್ಸ್ ಅಲ್ಲಿ ಇತ್ತು, ಅದ್ರ ಹತ್ರ ಒಂದು ಮಿಲ್ಕ್ ಮ್ಯಾಗಿ ಸೆಕ್ಷನ್ ಇತ್ತು. ನಾವೀಗ ಅಲ್ಲಿಗೆ ಬಂದಿತ್ತು ಅದು ಟ್ರೈ ಮಾಡೋಕೆ. ಇಷ್ಟೊತ್ತವರೆಗೆ ನಾನು ಮಿಲ್ಕ್ ಮ್ಯಾಗಿ ಇದೀನಿಲ್ಲ, ಮಿಲ್ಕ್ ಎಗ್ ಮ್ಯಾಗಿ ಅಂತ ಬೇರೆ ಬೇರೆ ನಮೂನಿ ಇತ್ತಂಬ್ರಿ ಇಲ್ಲ. ಒಳಗೆ ಹೋಯ್ಕಂಬ ಎಂತೆಲ್ಲ ಇತ್ತಂತೆ, ಎಂತೆಲ್ಲ ನಾವು ಆರ್ಡರ್ ಮಾಡೋದು ಅದು ತೋರಿಸ್ತೇವೆ. ನಾನು ಮೋಸ್ಟ್ಲಿ ಪ್ಲೇನ್ ಮಿಲ್ಕ್ ಮ್ಯಾಗಿ ಆರ್ಡರ್ ಮಾಡ್ತೆ, ಯಾಕಂದ್ರೆ ನಮ್ಮ ಹೆಂಡತಿಯವ್ರ ವೆಜಿಟೇರಿಯನ್ ಇವತ್ತು ಮಂಡೇ ಅಲ್ಲ, ಅದಕ್ಕೆ ನಾವಿಬ್ರು ಶೇರ್ ಮಾಡುತ್ತೆ. ನನ್ನ ಫ್ರೆಂಡ್ಸ್ ಇಬ್ರು ಮೋಸ್ಟ್ಲಿ ಎಗ್ ತಗಂದ್ರೇನೋ ಕಾಂಬ ಅಲ್ಲಿಗೆ ಹೋಗಿ. ಸೊ ದಿಸ್ is milk cheese Maggie. No, this is milk Maggie. And this one we took as egg Maggie. I'll taste that also. First. How's it? Okay. You like the regular Maggie more? I like the veggie Maggie, right? Like a little bit of cheese is okay. It's different.
ಸೊ ಈಗ ನಮ್ದು ಚೀಸ್ ಮ್ಯಾಗಿ ಎಲ್ಲ ತಿಂದಾದ್ಮೇಲೆ ಇತ್ತಲ್ಲ ಬಾರಿಗೆ ಒಂದು ಪಿಜ್ಜಾ ತಿಂಬು ಬಂತು. ಯಾಕಂದ್ರೆ ನಮ್ಮ ಹೆಂಡತಿಗೆ ಒಂದು ಪಿಜ್ಜಾ ತಿಂಬು ಮನ್ಸಾಯ್ತು ಇವತ್ತು. ಅವ್ರ ವೆಜಿಟೇರಿಯನ್ ಅಲ್ಲ, ಅದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ವೆಜ್ ಪಿಜ್ಜಾ ಯಾವ್ದು ಇತ್ತು ಕಾಂಬ ಇಲ್ಲಿಗೆ ಹೋಗಿ. ನಮ್ಮ ರೆಕಮೆಂಡೇಶನ್ ಪ್ರಕಾರ ಕೂಡ ಬಾರಂಗ್ ಒಂದು 4 ಚೀಸ್ ಪಿಜ್ಜಾ ಅಂತ ಇತ್ತು, ಅದು ಭಾರಿ ಚಂದ ಇತ್ತು ಅಲ್ದ. ಸ್ಪಿನಚ್ ಫೆಟಾ ಹಾಂ ಅದೇ ಲೆಟ್ಸ್ ಗೋ ಬಾಯ್ಸ್. Today we'll change the seat. ಸೊ ವಿ ಹ್ಯಾವ್ ಇಲ್ಲಿತ್ತಲ್ಲ ವುಡ್ ಫೈರ್ ಪಿಜ್ಜಾ, ಒಂದು ವುಡ್ ಫೈರ್ ತೋರ್ಬೇಕಲ್ಲ ಬೆಂಕಿ ಎಲ್ಲ ಅದ್ರಲ್ಲಿ. What do you want? 4 cheese. So we're going to have some 4 cheese. 4 cheese. 4 type of cheese. Just take one cheese. That one slice me and Anish will share. No, we cannot. And then take one of that one. 4 cheese. ಸೊ ನಮ್ಮ ಹುಡುಗಂಗೆ 2 ದಿನದಿಂದ ಹುಷಾರಿಲ್ಲ ಗೊತ್ತಾ. ಇವತ್ತು ಆ್ಯಕ್ಚುಲಿ ನಾವು ಕಾರ್ಕಳ ಹಬ್ಬ ಪ್ಲಾನ್ ಆಗಿದ್ದೀವಿ. ಆ ಕಾರ್ಕಳ ಪ್ಲಾನ್ ಕ್ಯಾನ್ಸಲ್ ಯಾಕೆ ಆಯ್ತಂದ್ರೆ ಪಾಪ ಹುಷಾರಿರಲಿಲ್ಲ ಈಗ. ಸೊ ಅದು ಹೇಳ್ತಾ ಈಗ 4 cheese. Change. 8 inch, okay. 8 inch. ಹಾಂ. ಫಸ್ಟ್ ನಮ್ದು ಪ್ಲೇಟ್ ಬಂತು. ಓಲ್ ನಿಮ್ಗೆ ಬೆಂಕಿ ತೋರ್ತಿತ್ತ, ಬೆಂಕಿ ಹಂಗೆ ನಮ್ದು ಅದೇ ಬೆಂಕಿ ಒಳಗೆ ನಮ್ದು ಪಿಜ್ಜಾ ರೆಡಿ ಅಂತ ಇತ್ತು. ಥ್ಯಾಂಕ್ ಯು ಸೋ ಮಚ್. ಹಾಂ, ಪಿಜ್ಜಾ ಕೂಡ ಬಂತು 4 ಚೀಸ್. ಸೊ ನಾವಿಲ್ಲಿ ಪಿಜ್ಜಾ ತಗೊಂಬೋದಾಗಿತ್ತಲ್ಲ, ನಾವು ಯಾವುದು ಸಾಸ್ ಇದ್ದು ಪಿಜ್ಜಾ ತಗೊಂಡ್ಲೆ. ಯಾಕಂದರೆ ಚಿಲ್ಲಿ ಸಾಸ್ ಇತ್ತಲ್ಲ, ಚಿಲ್ಲಿ ಸಾಸ್ ಅಲ್ಲ ಚಿಲ್ಲಿ ಆಯಿಲ್, ಇವ್ರದ್ದು ಚಿಲ್ಲಿ ಆಯಿಲ್ ಭಾರಿ ಟೇಸ್ಟಿ ಮತ್ತು ತುಂಬ ಸ್ಪೈಸಿ. ಸೊ ಅದನ್ನ ಕಾಂಪ್ಲಿಮೆಂಟ್ ಮಾಡೋಕ್ಕೆ ಖಾಲಿ ಚೀಸ್ ನೀವೆಂತ ತಗೊಂಡ್ರೆ ಅದು ಬೆಸ್ಟ್ ಇರುತ್ತಿಲ್ಲ. ಅದು ಹೇಳ್ತಾ ವಿ ವಿಲ್ ಡಿಗ್ ಇನ್. ಎಸ್ ಡಿಗ್ ಇನ್, ಟೇಕ್ ಒನ್ ಒನ್ ಬ್ರದರ್. ಇಲ್ಲಿ ಚೀಸ್ ಪಾಪ ಅಲ್ಲೇ ಒಳಬಿಟ್ಟು. ಪಂಚನವಿ ಪುಡಿ. ಚಿಲ್ಲಿ ಆಯಿಲ್ ತಗೊಂಡು ಅಂತ ಗಂಜಿ ಮಾಡ್ಕೊಂಡು ಬಂತೆ. ಅಣಿ ಚಿಲ್ಲಿ ಆಯಿಲ್ ಕೂಡ ಬಂದಿದೆ, ತುಂಬ ಪೋಟೆಂಟ್. ತುಂಬ ಸ್ಪೈಸಿ ಇರುತ್ತೆ. ಅದಕ್ಕೆ ನಾವೊಂದು 4-5 ಡ್ರಾಪ್ಸ್ ಮಾತ್ರ ಹಾಕೊಂಡಿದ್ದೆ ಇದಕ್ಕೆ. Hershey's Kisses caramel. That's also there. You want to have 1 scoop of it? No. What did you take here? Fresh mango. ಸೊ ನಮ್ದೀಗ ಬಾರಂಗ್ ಒಂದು ಒಳ್ಳೆ ಪಿಜ್ಜಾ ಎಲ್ಲ ತಿಂದಾದ್ಮೇಲೆ ಇತ್ತಲ್ಲ, ಇವ್ರಿಗೆ ಒಂದು ಮಿಲ್ಕ್ ಶೇಕ್ ಕೊಡು ಆಸೆ ಆಯ್ತು. ಅದಕ್ಕೆ ನಾವು ಇಲ್ಲಿ ಸೈಡಾಗಿ ಒಂದು ಬಾಸ್ಕಿನ್ ರಾಬಿನ್ಸ್ ಇತ್ತು. ಇಲ್ಲೂ ಪಿಜ್ಜಾ ಸಿಗುತ್ತೆ ಗೊತ್ತಾ? ಇಲ್ಲಂತ ಪಿಜ್ಜಾ ಸಿಗುತ್ತೆ. ಆರ್ಟಿಕ್ ಐಸ್ ಕ್ರೀಮ್ ಪಿಜ್ಜಾ, ಕುಕೀಸ್ ಆ್ಯಂಡ್ ಕ್ರೀಮ್ ಅಂಡ್ ಪಿಜ್ಜಾ, ಪ್ರಲೈನ್ಸ್ ಆ್ಯಂಡ್ ಕ್ರೀಮ್ ಅಂಡ್ ಪಿಜ್ಜಾ. ನಿಮ್ಮ ಪಿಜ್ಜಾ ತಿನ್ನೋಕಿದ್ರೆ ಇಲ್ಲಿ ಬರ್ಲಕ್ಕಿದೆ. ಸೊ ಪಿಜ್ಜಾ ತಿನ್ನೋಕಿದ್ರೆ ಇಲ್ಲೂ ಬನ್ನಿ, ಇಲ್ಲಿ ನಿಮ್ಮ ಮಿಲ್ಕ್ ಶೇಕು ಸಿಗುತ್ತೆ. ಮತ್ತು ಇಲ್ಲಿದ್ದು ಐಸ್ ಕ್ರೀಮ್ ಇತ್ತಲ್ಲ ಭಾರಿ ಲೈಕ್ ಇರುತ್ತೆ ಇಲ್ಲಿದ್ರು, ಅದು ನೋ ಡೌಟ್. ಬಟ್ ಅದೆಲ್ಲ ತಿಂದಾದ್ಮೇಲೆ ಈಗ ಇನ್ನೊಂದು ನೆಕ್ಸ್ಟ್ ಎಲ್ಲಿಗೆ ಅಂದ್ಕೊಂಬ. ನಾವು ಆ್ಯಕ್ಚುಲಿ ಮಿಲ್ಕ್ ಮ್ಯಾಗಿ ತಿನ್ಕೊಂತ ಹೋದ್ದು. ಅದಾದಮೇಲೆ ಶವರ್ಮ ತಿಂಬು ಪ್ಲ್ಯಾನ್ ಇದ್ದಿತ್ತು, ಬಟ್ ಕ್ಯಾನ್ಸಲ್ ಮಾಡ್ತು. ಯಾಕಂದ್ರೆ ಇವ್ರು ಚಿಕನ್ ತಿನ್ನೋದಿಲ್ಲ, ಮತ್ತು ನನಗೂ ಹಾಫ್ ಫುಲ್ ಇದೆ ಕಡೆ. ಅದಾದಮೇಲೆ ಒಂದು ಪಿಜ್ಜಾ ಒಂದು ತಿನ್ಲಕ್ಕಷ್ಟೇ, ಜಾಗ ಜಾಸ್ತಿ ಇರಲ್ಲ ಹೊಟ್ಟೆಂಗೆ. ಸೊ ಅದೆಲ್ಲ ಹೇಳ್ತಾ ನಾವು ಒಂದು ಪಿಜ್ಜಾ ತಿನ್ಕೊಂಡು ಈಗ ಒಂದು ಮಿಲ್ಕ್ ಶೇಕ್ ಕುಡ್ದು ಈಗ ನಾವು ವಾಪಸ್ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತೈತೆ. ಯಾಕಂದ್ರೆ ಅವನಿಗೆ 10 ಗಂಟೆಗೆ ಬಸ್ ಇತ್ತು, 8:45 ಆತೇವಂತ. ಸುಮ್ಮನೆ ಲೇಟೆಲ್ಲ ಮಾಡೋದು ಬೇಡ ಅಲ್ಲ ಬಸ್ಸಿಗೆ. ಅದಕ್ಕೆ ಈಗ ಹೋಯ್ ಫಸ್ಟ್ ಅವನೊಂದು ಬಸ್ಸಿಗೆ ಹರಿಸಿವಪ್ಪ. ಹಾಂ, ಫೈನಲಿ ಇವ್ರದ್ದು ಬಂತೆ. ಅಂತ ಇದೆ ಮ್ಯಾಂಗೋ, ಫ್ರೆಶ್ ಮ್ಯಾಂಗೋ. ಹಾಂ, ವಾಟ್ ಇಸ್ ದಿಸ್? ಲೋಟಸ್ ಬಿಸ್ಕಾಫ್. ಟೇಸ್ಟಿಂಗ್ ಭಾರಿ ಲೈಕಿತ್ತು. ಟೇಸ್ಟ್ ಮಾತ್ರ ಅಲ್ಲ, ಇವ್ರ ಗ್ಲಾಸು ಲೈಕಿತ್ತು ಭಾರಿ. ವಾವ್, ರಿಯಲಿ ಗುಡ್. ದಿಸ್ ಇಸ್ ವೆರಿ ವೆರಿ ಗುಡ್. ಸೊ ನಮ್ಮ ಬಾಸ್ಕಿನ್ ರಾಬಿನ್ಸಿಂದ ಮ್ಯಾಂಗೋ ಮಿಲ್ಕ್ ಶೇಕ್. ಮ್ಯಾಂಗೋ ಎಂಥದ್ದು ಹೆಸರಂತ? ಫ್ರೆಶ್ ಅಲ್ಫಾನ್ಸೋ ಮ್ಯಾಂಗೋ ಮಿಲ್ಕ್ ಶೇಕ್. ಹಾಂ, ಸೊ ಅದೇ ಮತ್ತೊಂದು 2 ಯಾವುದೋ ಒಂದು ಪಾರ್ಸೆಲ್ ತಗೊಂಡು ಈಗ ಮನೆಗೆ ಹೊರಟಿತ್ತು ನಾವು. I'll see you in Bangalore. Bye. We are going home now. ಸೊ ಈಗ ನಾವು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ನಾವು ಬಿಡೋಕೆ ಹೊತ್ತಂತ ಎಣಿಸಿದ್ದೆ. ಕಡೆಗೆ ನನ್ನ ಫ್ರೆಂಡ್ ಇದ್ದಿದ್ದ ಇನ್ನೊಬ್ಬ, ಅವ ಬಿಡ್ತಾ ಅಂತ ಹೇಳ್ದ. ಸೊ ಅದು ಹೇಳ್ತಾ ಈಗ ನಾವು ಕಂಟಿನ್ಯೂ ಮಾಡ್ತಿತ್ತು ಜರ್ನಿ. ಎಲ್ಲಿಗೆ ಅಂದ್ರೆ ಮನೆಗೆ ಮಳಿ ಸಾರು ಮಾಡಿರಮ್ಮ. ಈಗ ನಾವು ಜಾಸ್ತಿ ತಿನ್ಲೆ, ಗಂಟೆ ಇನ್ನು 8:45 ಆದಷ್ಟೇ. ಸೊ ನಾವು ಮನೆಗೆ ಹೋತ ಸ್ವಲ್ಪ ಹಸು ಇದ್ರೆ ಮತ್ತೆ ಮಳಿ ಸಾರು ಹಾಕೊಂಡು ತಿನ್ಬೋದು. ಚಪಾತಿಯು ಮಾಡಿರೋರು, ಸುಕ್ಕ ಟೈಪ್ ಮಾಡಿರೋರು. ಸೊ ಅದು ಹೇಳ್ತಾ ಲೆಟ್ಸ್ ಗೋ ಹೋಮ್ ಆ್ಯಂಡ್ ಸಿ ವಾಟ್ ಈಸ್ ರೋಲಿಂಗ್ ಇನ್ ದ ಹೋಮ್ ಅಲ್ದಾ. ನಿನ್ನ ಮಿಲ್ಕ್ ಶೇಕ್ ಹೆಂಗಿತ್ತು ಅದು ಹೇಳಿ. ತುಂಬ ಲೈಕ್ ಆಲ್ಫಾನ್ಸೋ ತಿನ್ಬುಕ್ ಸಿಕ್ಲೆ ಮಾತ್ರ ಹಿಂಗಾರು ತಿಂಬ ಕೊಡು ಅಂತ. ಒಳ್ಳೆ ಸ್ಮಾರ್ಟ್ ಹೆಂಡ್ತಿ, ನಮ್ಮ ಸ್ಮಾರ್ಟ್ ಹೆಂಡ್ತಿ. ಫೈನಲಿ ಒಂದು ಅರ್ಧ ಗಂಟೆ ಡ್ರೈವಿಂಗ್ ಮಾಡಿ ಈಗ ಮನೆಗೆ ಬಂತು ಕಣಿ. ಹೆಂಗೆ ಕಣಿ
ಬಾಸ್ಕಿನ್ ರಾಬಿನ್ಸ್ ಇತ್ತು ಕಣಿ, ಅದ್ರದ್ದು ಐಸ್ ಕ್ರೀಮ್ ಎಲ್ಲರಿಗೂ ಒಂದು ಚಟ ಆಗಿ ಹೋಯ್ತು. ನಾನಿಷ್ಟು ಹೇಳೋದು ಹೌದು, ಯಾರು ಒಳಗೋರ್ ಮೇಲೆ ನಾನು ತಿಂತೆ ಅದು. ಈಗ ಗಾಡಿನ ಒಂದು ಒಳಗೆ ಪಾರ್ಕ್ ಮಾಡಿ ಟೈಸನ್ ಹೇರ್ಕೋಬೇಕಿಂತ ಮುಂಚೆ ಒಳಗೆ ನಮ್ದು ಊಟದ ಎಂತ ವ್ಯವಸ್ಥೆ ಇತ್ತು ಗಮ್ಮ. ಹಾಯ್ ಮಮ್ಮಿ. ಹಾಯ್, ಎಂತ ಮಾಡಿರಿ? ನಾನು ಇದು ಮೊಳವೆ ಪದಾರ್ಥಕ್ಕೆ ಆಯ್ತಾ ಇನ್ನು ಆಯ್ತು. ಇನ್ನು ಆಯ್ತಷ್ಟೇ. ಸೊ ಇಲ್ಲಿ ಫೈನಲಿ ನಮ್ದು ಮೊಳವೆ ಕೂಡ ರೆಡಿ ಇತ್ತು. ಇದು ಈಗ ಒಂದು ಅರ್ಧ ಗಂಟೆ ಹಂಗೆ ಅಲ್ಲಿ ಅಮ್ಮ ಕಡಿತ ಕೂಡ ಇದ್ರು, ಕಡ್ದೆಲ್ಲ ಆದ್ಮೇಲೆ ಇದು ರೆಡಿ ಆಯ್ತು. ಹೇಗೆ ಸೋಮವಾರ ಇವತ್ತು ಸೋಮವಾರ ಹಬ್ಬಕ್ಕೂ ಯಾವ್ರು ತಿಂಬೋದಿಲ್ಲ, ಖಾಲಿ ನಾವು ತಿಂದತ್ತೆ. ನಾವು ತಿಂದದ್ರ ಟೇಸ್ಟ್ ಎಲ್ಲ ಹೇಳತ್ತೆ, ಭಾರಿ ಲೈಕ್ ಮಾಡ್ತಾರೆ. ಸುಕ್ಕ ಇದು ನಮ್ಮ ಮನೆಗೆ ಮೇನ್ಲಿ ಈ ಮೊಳವೆ ಸಾರು ಮಾಡೋದಿಲ್ಲ, ಸಾರು ಅಂದ್ರೆ ಸುಕ್ಕುವೆ. ಅದಾಗ ಒಂದು ಎಡಿಟಿಂಗ್ ಸ್ಟಾರ್ಟ್ ಮಾಡ್ರೆ ರಪ್ಪ ಒಂದು ಸ್ವಲ್ಪ 2 ವಿಡಿಯೋ ಕೂಡ ಎಡಿಟ್ ಮಾಡ್ಲಕ್ಕೆ ಇವತ್ತು. ಸೊ ಲೆಟ್ ಸ್ಟಾರ್ಟ್. ಸೊ ಈಗ ನಮ್ದು ಊಟ ಕೂಡ ಎಲ್ಲ ರೆಡಿ ಇತ್ತು. ಊಟಕ್ಕೆ ಎಂತ ಇತ್ತು ಅಂತ ಹೇಳಿದ್ರೆ ಕಣಿ ಮೊಳಿ, ನಮ್ಮ ಮಳಿ ಪದಾರ್ಥ ಮತ್ತು ಅದರೊಟ್ಟಿಗೆ ಚಪಾತಿ ಇದ್ರಂಗಿತ್ತು. ಓಹೋ ಒಳ್ಳೆ ಹೋಮ್ ಮೇಡ್ ಬೆಣ್ಣೆ ಯಾರು ಮಾಡೋದು ಗೊತ್ತಿತ್ತಲ್ಲ, ಅಪ್ಪ ಮಾಡೋದು ಭಾರಿ ಲೈಕ್ ಇತ್ತು. ಮತ್ತು ನಂಗೆ ಎಂತ ಗೊತ್ತೆ, ನಾನು ಚಪಾತಿನ ಮಳಿಯೊಟ್ಟಿಗೆ ತಿಂದು ನಂಗೆ ಅಭ್ಯಾಸ ಇಲ್ಲ. ಮತ್ತು ನಂಗೆ ಮಳಿಯೊಟ್ಟಿಗೆ ಇತ್ಕೊಂಡು ಒಂದೇ ಬ್ರೌನ್ ರೈಸ್, ನಮ್ದು ಕೊಚ್ಚಿಗೆ ಅಕ್ಕಿ ಅನ್ನ ಅಂತೇಳಿ ಅದು, ಅಥವಾ ನನಗೆ ಬೆಣ್ತಕ್ಕಿ ಅನ್ನ ಬೆಸ್ಟ್. ಸೊ ಈಗ ಅದೇ ಒಂಚೂರು ಬೆಣ್ತಕ್ಕಿಯನ್ನು ಇಟ್ಟು ಅದರಂಗೆ ಊಟ ಮಾಡೋ ಪ್ಲ್ಯಾನ್ ಆಗಿದ್ದೆ ನಾನು. ಚಪಾತಿ ಬೇಡ, ಚಪಾತಿ ಚಿಕನ್ ಸುಕ್ಕಕ್ಕೆಲ್ಲ ಲೈಕ್ ಅಂತಾರೆ, ಮಳಿ ಸುಕ್ಕಕ್ಕಿತ್ತಲ್ಲ ನನಗೆ ಯಾಕೋ ವೈಟ್ ರೈಸೇ ಬೆಸ್ಟ್ ಅಪ್ಪ. ನಮ್ಮ ಅಮ್ಮಂಗೆ ಜಾಸ್ತಿ ಕೆಲಸ ಕೊಡೋದು ಬೇಡ ಅಂತ ನಾನು ಎಂತ ಅಂದೆ ಅಂದರೆ, ನಮ್ಮದು ಕೊಚ್ಚಕ್ಕಿ ಒಂಚೂರು ಇದ್ದಿದ್ದು ಮಧ್ಯಾಹ್ನದ, ಅದನ್ನೇ ಒಂಚೂರು ಬಿಸಿ ಮಾಡಿ ಕೊಡಿ, ಅದರಂಗೆ ಊಟ ಮಾಡುವ ಅಂತ ಹೇಳಿ ಈಗ ಕಾಣಿ ನಮ್ಮದು ಬೆಸ್ಟ್ ಕೊಚ್ಚಿಗೆ ಅಕ್ಕಿ ವಿತ್ ಬೆಸ್ಟ್ ಮಳಿ ಸುಕ್ಕ. ಸೊ ಇದೊಂದು ಊಟ ಒಂದು ಲೈಕ್ ಮಾಡಿ ಮತ್ತು ಉಳ್ಳದ ಎಡಿಟಿಂಗ್ ಮತ್ತು ಎಂತೆಲ್ಲ ಇತ್ತಲ್ಲ ಅದು ಕಡಿ ಕಾಮ ಆರಾಮಾಗಲ್ಲಮ್ಮ. ಊಟ ಮಾಡಿ ನಿಮ್ದಾಯ್ತಾ? ನನ್ನ ಊಟ ಇಲ್ಲ, ನಿಂಗೆ ಹಾಕಿ ನಾನು ನೀವು ಊಟ ಮಾಡ್ತೇನೆ. ಹಾಂ, ನೀವು ಊಟ ಮಾಡಿ ಹಾಗೆ ನಾವು ಊಟಕ್ಕೂ ಬಂದೆ, ಹಾಂ ನೀನು ಊಟ ಮಾಡಿ ಚಟ್ನಿ ಮಾಡಿ ಉಣ್ಬೇಡ. ಆಯ್ತು, ಬಾಯ್. ಸೊ ನಮ್ದು ಭಾರಿ ಒಳ್ಳೆ ಮಳಿ ಸಾರು ಊಟ ಮಾಡಿ ಆಯಿತು, ನಮ್ದು ಎಡಿಟಿಂಗ್ ಕೂಡ ಮಾಡಿ ಆಯ್ತು. ಈಗ ಇವತ್ತು ಮಿಲ್ಕ್ ಮ್ಯಾಗಿ ಮರೆ ಫಸ್ಟ್ ಟೈಮ್ ತಿಂದದ್ದು ನಾನು. ಎಂಥ ರುಚಿ ಇದ್ದಿತ್ತು ಗೊತ್ತಾ, ಭಾರಿ ರುಚಿ. ಮಿಲ್ಕ್ ಮ್ಯಾಗಿ ನೀವು ಮನೆಯಂಗೂ ಟ್ರೈ ಮಾಡ್ಲಿಕ್ಕೆ ಎಂತ ಇಲ್ಲ, ನೀರು ಬದಲು ಒಂಚೂರು ಹಾಲು ಹಾಕಿ ಮಾಡಿ ಒಳ್ಳೆ ಚೀಸಿ ನಿಮಗೆಲ್ಲ ಚೀಸಿ ಮ್ಯಾಗಿ ಇಷ್ಟ ಅದು ಭಾರಿ ಲೈಕ್ ಆಯ್ತು. ಸೊ ಅದೆಲ್ಲ ಒಂದು ಒಳ್ಳೆ ಟಿಪ್ ಕೊಡ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಗೋ ಹಿಟ್ ದ ಲೈಕ್ ಬಟನ್. ನೀವು ಫಸ್ಟ್ ಟೈಮ್ ಚಾನಲ್ಗೆ ಒಪ್ಪುತ್ತಾರೆ ಒಂದು ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಎಂತ ಇಲ್ಲ, ಅಲ್ಲೊಂದು ಸೈಡ್ ಹಂಗೆ ಬಟನ್ ಇತ್ತು, ಅದನ್ನ ಒಂದು ಒತ್ತರೆ ಸಾಕಷ್ಟೇ. ನಿಮ್ಗೆ ಇಷ್ಟು ವಿಡಿಯೋ ಕಂಡು ಇಷ್ಟ ಆದಲ್ಲಿ ಹೋಗಿ ಅದೊಂದು ಕೆಲಸ ಮಾಡಿಬಿಡಿ. ಸೊ ಅದು ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ್ಯಂಡ್ ಗುಡ್ ನೈಟ್, ಬಾಯ್.